ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು KSRTC ಒನ್ ಡೇ ಪ್ಯಾಕೇಜ್ ಬುಕ್ ಮಾಡಿದ್ದೀನಿ. ಈ ಟ್ರಿಪ್ಪು ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಸ್ ತೋರಿಸ್ತಾರೆ, ನನ್ನ ಜೊತೆ ಈ ಗಾಡಿ ಡ್ರೈವರ್ ಇದ್ದಾರೆ. ಸೊ ಅವರಿಂದ ನಾವು ತಿಳ್ಕೊಳ್ಳೋಣ ಬರ್ರಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು. ಸೊ ವೆಲ್ಕಮ್ ಟು KSRTC. ನೋಡಿ, ನಮ್ಮದಿದು ವೀಕೆಂಡ್ ಮಾತ್ರ ಇರೋದು, ಶನಿವಾರ ಮತ್ತು ಭಾನುವಾರ. 6:30ಗೆ ಇಲ್ಲಿಂದ ಡಿಸ್ಪ್ಯಾಚ್ ಆಗುತ್ತೆ ಗಾಡಿ. 6:30 ಒಂದಿದೆ, 6:45 ಇದೆ, 6:55 ಜನ ಹೇಗೆ ಬರ್ತಾರೋ ಇನ್ನೂ ಆಗ ನಾವು ಗಾಡಿ ವ್ಯವಸ್ಥೆನ ಜಾಸ್ತಿ ಮಾಡ್ಕೊಳ್ತೀವಿ. ಓಕೆ. ಸೊ ನಿಮಗೆ ಎಕ್ಸಾಕ್ಟಾಗಿ ಇಲ್ಲಿ 6 ಗಂಟೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಪಿಕಪ್ ಇರೋದು. ಸೊ ಮೊದಲನೇ ಪ್ಲೇಸ್ ಬಂದ್ಬಿಟ್ಟು ನಮಗೆ ಸೋಮನಾಥ್ಪುರ, ಅಲ್ಲಿಂದ ನೆಕ್ಸ್ಟು ತಲಕಾಡು, ನೆಕ್ಸ್ಟು ಮಧ್ಯರಂಗ, ನೆಕ್ಸ್ಟು ಬರಚಿಕ್ಕಿ, ಲಾಸ್ಟು ಗಗನಚುಕ್ಕಿ. ಇಷ್ಟು ಪ್ಲೇಸ್ನ ನೋಡಿಕೊಂಡು ನಾವು ನಿಮಗೆ 9 o'clock ಅನ್ನೋಷ್ಟರಲ್ಲಿ ಬೆಂಗಳೂರು ರೀಚ್ ಮಾಡ್ತೀವಿ. ಸಾಯಂಕಾಲ 9 ಗಂಟೆಗೆ. ಸಾಯಂಕಾಲ 9 ಗಂಟೆಗೆಲ್ಲ ನಾವು ಬೆಂಗಳೂರಿಗೆ ರೀಚ್ ಮಾಡ್ತೀವಿ. ಸೊ ನಿಮ್ಮ ಬೇರೆ ಬೇರೆ ಪ್ಲೇಸ್ಗಳಿಗೆಲ್ಲ ಹೋಗೋದಕ್ಕೂ ಅನುಕೂಲ ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಈ ಸರಿ ಮಳೆ ಶನಿವಾರ ಭಾನುವಾರನೇನಾ? ಹಾಂ ಸರ್, ವೀಕೆಂಡ್ ಮಾತ್ರ, ಓನ್ಲಿ ಶನಿವಾರ ಭಾನುವಾರ ಮಾತ್ರ. ಮತ್ತೆ ಮಳೆ ಜಾಸ್ತಿ ಆಗಿರೋದ್ರಿಂದ ಈ ಸರಿ ಫಾಲ್ಸಲ್ಲಿ ತುಂಬ ನೀರು ಜಾಸ್ತಿ ಇದೆ. ಸೊ ಅದೇ ಎಕ್ಸೈಟ್ಮೆಂಟ್ ಇರೋದು ಸರ್, ಫಾಲ್ಸಲ್ಲಿ ಯಾವ ಥರ ನೀರಿದೆ ಅಂತ ಅದರಲ್ಲೇ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಸೊ ನೋಡೋಣ, ನನ್ನ ಜೊತೆ ಈಗ ನೀವು ಇರ್ತೀರಾ. ಪ್ಲೀಸ್ ಪ್ಯಾಸೆಂಜರ್ಗೂ ಮತ್ತು ನಮಗೂ ಸ್ವಲ್ಪ ಗೈಡ್ ಮಾಡಿ, ಯಾವ್ಯಾವ ಥರ ಯಾವ್ಯಾವ ಪ್ಲೇಸಸ್ ಇದೆ ಅಂತ ಸ್ವಲ್ಪ ಕೋಆಪ್ರೇಟ್ ಮಾಡಿಕೊಂಡು ಚೆನ್ನಾಗಿ ನಾವು ಹೋಗಿ ಬರೋಣ. ಖಂಡಿತ ಸರ್. ನಮ್ಮ ಪ್ಯಾಕೇಜ್ ವಿಶೇಷತೆ ಏನಂತಂದರೆ, ಇಲ್ಲಿ ಬರಬೇಕಾದ್ರೆ ಎಲ್ಲ ಸಿಂಗಲ್ ಆಗಿ ಬರ್ತಾರೆ. ಬಟ್ ನಾವು ಅಲ್ಲಿ ಎಂಜಾಯ್ ಮಾಡ್ಬೇಕಾದ್ರೆ ಒಂಥರ ಫ್ಯಾಮಿಲಿ ಥರ ಎಲ್ಲ ಒಟ್ಟಿಗೆ ಸೇರ್ಕೊಂಬಿಟ್ಟು ಎಂಜಾಯ್ ಮಾಡ್ತೀವಿ. ಸೊ ಅದನ್ನು ನೀವು ವೀಕ್ಷಣೆ ಮಾಡ್ಬೋದು. ಸೊ ಇಲ್ಲಿಂದ ನಾವೀಗ ಸ್ಟಾರ್ಟ್ ಮಾಡಿದ್ವಿ, ಎಲ್ಲ ಪ್ರಯಾಣಿಕರು ಬಂದಾಯಿತು. ಓಕೆ, ಸ್ಟಾರ್ಟ್ ಮಾಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಬನ್ನಿ ಸರ್, ಬನ್ನಿ ಫ್ರೆಂಡ್ಸ್, ಈ ಜರ್ನಿನ ಈಗ ಶುರು ಮಾಡೋಣ. ಸೊ ಬನ್ನಿ, ನನ್ನ ಜೊತೆ ಎಂಜಾಯ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಸೊ ಇವಾಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬಿಟ್ಟಿದ್ದೀವಿ. ಮತ್ತೆ ಈ ಮೈಸೂರು ರೋಡ್ ಬಸ್ ಸ್ಟ್ಯಾಂಡಿಂದ 24x7 ಸರ್ವಿಸ್ ಇದೆ ನಿಮಗೆ. ಸ್ಯಾಟಲೈಟು ಮತ್ತು ಮೆಜೆಸ್ಟಿಕ್ಕು ಫುಲ್ ನೈಟ್ ಎಲ್ಲ ಬಸ್ ಸರ್ವಿಸ್ ಇದೆ. KSRTC ಇಂದ ಮೆಜೆಸ್ಟಿಕ್ಕು ಸ್ಯಾಟಲೈಟು 24x7. ನೋಡಿ ಸರ್, ನಿಮ್ಮ ಎಡಕ್ಕೆ ಮತ್ತು ಬಲಕ್ಕೆ ಬರುವಂಥ ಕೆಲವೊಂದು ಪ್ಲೇಸ್ಗಳ ಹೆಸರು ನಾನು ಹೇಳ್ತಾ ಇರ್ತೀನಿ. ನೀವು ಹಾಗೆ ಅಬ್ಸರ್ವ್ ಮಾಡ್ತಾ ಇರಬೇಕು ನಾನು ಅನೌನ್ಸ್ ಮಾಡೋದನ್ನ. ಈ ಏರಿಯಾ ಬಂದ್ಬಿಟ್ಟು ಬಾಪೂಜಿ ನಗರ. ನಿಮ್ಮ ಬಲಭಾಗದಲ್ಲಿ ಗಾಳಿ ಆಂಜನೇಯ ದೇವಸ್ಥಾನ ಇದೆ, ಸುಮಾರು ಪುರಾತನ ಕಾಲದ ದೇವಸ್ಥಾನ ಇದು. ಬಲಭಾಗದಲ್ಲಿ ನೋಡಿ, ಗಾಳಿ ಆಂಜನೇಯ ದೇವಸ್ಥಾನ ನಿಮ್ಮ ಬಲಭಾಗದಲ್ಲಿ. ಸೊ ಈಗ ಒಂದು 15 minutes ಬ್ರೇಕ್ ಇದೆ ಇಲ್ಲಿ, ಹೋಟೆಲ್ ಶ್ರೀ ರೇಣುಕಾಂಬ ಅಂತ. ಸೊ ಬನ್ನಿ, ಒಂದು ಫ್ರೆಶ್ ಅಪ್ ಆಗಿ ತಿರ್ಗಾ ಜರ್ನಿನ ಕಂಟಿನ್ಯೂ ಮಾಡೋಣ.
ಈಗ ಟಿಫನ್ ಮುಗಿಸ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಸರ್, ಈಗ ನಾವು ಹೋಗ್ತಾ ಇರೋದು ನೆಕ್ಸ್ಟು ರಾಮನಗರ ಬೈಪಾಸ್. ಇದು ಸರ್ವಿಸ್ ರೋಡಲ್ಲಿ ಹೋದ್ರೆ ರಾಮನಗರ ಹೋಗುತ್ತೆ. ಸೊ ನಿಮಗೆ ಇಲ್ಲೆಲ್ಲ ಎಡಕ್ಕೆ ಬಲಕ್ಕೆ ಬೆಟ್ಟಗುಡ್ಡಗಳು ಕಾಣುತ್ತಲ್ಲ, ಈ ಬೆಟ್ಟಗುಡ್ಡಗಳ ಮೇಲೆ ಹಿಂದಿ ಸೋಲೆ ಪಿಕ್ಚರ್ ಶೂಟಿಂಗ್ ಆಗಿದೆ ಅಂತೆ. ಹಿಂದಿ ಸೋಲೆ ಪಿಕ್ಚರ್ ಯಾರು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಮತ್ತೆ ರಾಮನಗರದಲ್ಲಿ ಬಂದ್ಬಿಟ್ಟು ನಮ್ಮ ರೈತರು ಬೆಳೆಯುವಂಥ ಬೆಳೆ, ಮುಖ್ಯ ಬೆಳೆ ರೇಷ್ಮೆ. ರಾಮನಗರಕ್ಕೆ ಸಿಲ್ಕ್ ಸಿಟಿ ಅಂತ ಕರೀತಾರೆ. ಸೊ ರಾಮನಗರದಲ್ಲಿ ನೀವು ಒನ್ ಡೇ ಟ್ರಿಪ್ ಅಂದರೆ ಅಕ್ಕಪಕ್ಕ ವೀಕ್ಷಣೆ ಮಾಡುವಂಥ ಸ್ಥಳಗಳಂತಂದರೆ ಚೆಂಗಲ್ ಆಂಜನೇಯ ಇದೆ, ಮತ್ತು ಅವೇರೆಡ್ಡಿ ಬೆಟ್ಟ ಇದೆ, ಮತ್ತು ರಾಮನಗರದಲ್ಲಿ ರಾಮದೇವ ಬೆಟ್ಟ ಇದೆ. ಸೊ ಒನ್ ಡೇ ಟ್ರಿಪ್ನ ನೀವು ರಾಮನಗರ ಅಕ್ಕಪಕ್ಕನ ವೀಕ್ಷಣೆ ಮಾಡುವಂಥ ಪ್ಲೇಸ್ಗಳಿವೆಲ್ಲ. ನಾವು ಇಲ್ಲಿಂದ ಫಸ್ಟ್ ಹೋಗ್ತಾರೆ ದೇವಸ್ಥಾನ ಸೋಮನಾಥಪುರ ಕೇಶವ ಟೆಂಪಲ್. ಸೊ ಅಲ್ಲಿ ಅರ್ಧ ಗಂಟೆ ಟೈಮ್ ಇರುತ್ತೆ ನಿಮಗೆ. ಅದಾದ ತಕ್ಷಣ ನೆಕ್ಸ್ಟ್ ತಲಕಾಡು. ಸೊ ನಿಮಗೆ ಅಲ್ಲಿ ಸ್ಥಳ ವೀಕ್ಷಣೆ ಮಾಡೋಕ್ಕೆ ಅರ್ಧ ಗಂಟೆ ಟೈಮ್ ಇರುತ್ತೆ, ಊಟಕ್ಕೆ ಅರ್ಧ ಗಂಟೆ ಟೈಮ್ ಇರುತ್ತೆ. ಟೋಟಲ್ 1 hour ತಲಕಾಡಲ್ಲಿ. ಅಲ್ಲಿ ನ್ಯಾಚುರಲ್ ಸೌದೆ ಒಲೆಯಿಂದ ಮಾಡಿರೋ ಊಟ ಇರುತ್ತೆ ನಿಮಗೆ ಅಲ್ಲಿ. ಅದಾದ ತಕ್ಷಣ ನಿಮಗೆ ನೆಕ್ಸ್ಟು ಮಧ್ಯರಂಗದಲ್ಲಿ ನಿಮಗೆ ಒಂದು 10 ನಿಮಿಷ ಮಾತ್ರ ಟೈಮ್ ಇರುತ್ತೆ ಅಲ್ಲಿ ಮಧ್ಯರಂಗ ದೇವಸ್ಥಾನ ನೋಡ್ಕೊಳ್ಳೋಕ್ಕೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಬರ್ಚಿಕ್ಕಿಯಲ್ಲಿ ನಿಮಗೆ 15 ನಿಮಿಷ ಮಾತ್ರ ಟೈಮ್ ಇರುತ್ತೆ ಅಲ್ಲಿ ಆ ಫಾಲ್ಸ್ನ ವೀಕ್ಷಣೆ ಮಾಡೋಕ್ಕೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಗಗನಚಿಕ್ಕಿಯಲ್ಲಿ ನಿಮಗೆ ಅರ್ಧ ಗಂಟೆ ಟೈಮ್ ಇರುತ್ತೆ, ಆ ಫಾಲ್ಸನ್ನು ವೀಕ್ಷಣೆ ಮಾಡ್ಬೋದು. ಮತ್ತು ನಮ್ಮ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿರುವ ಪ್ರಯಾಣಿಕರು ಯಾವುದಾದ್ರೂ ಹುಟ್ಟುಹಬ್ಬ ದಿನ ಇದ್ದರೆ ಹೇಳಿ, ಆ ಫಾಲ್ಸಲ್ಲಿ ಆಚರಣೆ ಮಾಡೋಣ ಎಲ್ಲರೂ ಸೇರಿಬಿಟ್ಟು ಹುಟ್ಟುಹಬ್ಬ ದಿನವನ್ನು. ವಿಶೇಷತೆ ಏನಂತಂದ್ರೆ ಈ ಹೈವೇದು ಎಡಭಾಗದಲ್ಲಿ ಹೋದ್ರೆ 60 ಸ್ಪೀಡು, ಅದರಲ್ಲಿ ಲಾರಿಗಳು ಮಾತ್ರ ಹೋಗಬೇಕು. ಮಧ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಬಸ್ಗಳಿಗೆ 80 ಸ್ಪೀಡು. ರೈಟ್ ಸೈಡಲ್ಲಿ 100 ಸ್ಪೀಡ್ ಇದೆ. ಸೊ 100 ಸ್ಪೀಡಲ್ಲೂ ನೀವು ಒಳ್ಳೆ ಓವರ್ಟೇಕ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ಕೋಬೇಕದು. ಸೀಟ್ ಬೆಲ್ಟ್ ಆಗಿರಬೇಕು, ಓವರ್ ಸ್ಪೀಡ್ ಮಾಡ್ಬೋದು. ಮತ್ತು ನೀವು ಗಾಡಿ ಓವರ್ಟೇಕ್ ಮಾಡಬೇಕಂದ್ರೆ ಮಿನಿಮಮ್ 1 ಕಿಲೋಮೀಟರ್ ನೀವು ಡಿಸ್ಟೆನ್ಸಲ್ಲಿ ಓವರ್ಟೇಕ್ ಮಾಡಬೇಕು. ಸಡನ್ನಾಗಿ ನೀವು ಓವರ್ಟೇಕ್ ಮಾಡಿದರೆ ರ್ಯಾಶ್ ಡ್ರೈವಿಂಗ್ ಅಂತೇಳಿ ಕನ್ಸಿಡರ್ ಮಾಡಿ 1,500 ಫೈನ್ ಹಾಕ್ತಾರೆ. ಈ ಥರ ಎಲ್ಲ ಇದೆ ಈ ಹೆದ್ದಾರಿಯಲ್ಲಿ. ದಯವಿಟ್ಟು ಇಲ್ಲಿ ಚಾಲನೆ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಚಾಲನೆ ಮಾಡಿ. ಸೋಮನಾಥ್ ಸೋಮನಾಥಪುರ ಕೇಶವ್ ಟೆಂಪಲ್ ರೀಚ್ ಆಗೋಕ್ಕೆ ಮುಂಚೆ ಈ ಪ್ರೊಸೀಜರಿಂದ ನಿಮ್ಮ ಟಿಕೆಟು ಬುಕ್ ಮಾಡ್ಕೊಳ್ಳಿ. ಪರ್ ಹೆಡ್ 20 ರೂಪೀಸ್ ಚಾರ್ಜ್ ಆಗುತ್ತೆ. ಸೊ ಇವಾಗ ಜಸ್ಟ್ ಸೋಮನಾಥಪುರ ಕೇಶವ ಟೆಂಪಲ್ ರೀಚ್ ಆಗಿದ್ದೀವಿ.
ಸೆಲೆಕ್ಟ್ ಮಾಡ್ಕೊಳ್ಳಿ. ಲಾಸ್ಟ್ ಒಂದು 5 ನಿಮಿಷ ನಾನೇ ನಿಮಗೆ ಫೋಟೋ ತಗೊಂಡಿದ್ದೀನಿ. 750 ವರ್ಷ ಆಗಿದೆ. 13ನೇ ಶತಮಾನದಲ್ಲಿ 1268ರಲ್ಲಿ ಸೋಮನಾಥ ಎಂಬುವರು ಈ ದೇವಸ್ಥಾನವನ್ನು ಕಟ್ಟಿಸೋರು. ಈ ಸೋಮನಾಥ ಎಂಬುವರು ಹೊಯ್ಸಳರ ದೊರೆ 3ನೇ ನರಸಿಂಹನ ಆಸ್ಥಾನದಲ್ಲಿ ಕಂದಾಯ ಅಧಿಕಾರಿಯಾಗಿದ್ದರು, ಚೀಫ್ ಆಫೀಸರು. ಅವರು ಈ ದೇವಸ್ಥಾನವನ್ನು ಕಟ್ಟಿಸಿದ್ರು. ಹಾಗಾಗಿ ಈ ಊರಿನ ಹೆಸರು ಸೋಮನಾಥಪುರ ಅಂತ ಬರುತ್ತೆ. ಇದು ವಿಷ್ಣು ದೇವಸ್ಥಾನ. ಸೋಮನಾಥ ಅಂದರೆ ಎಲ್ಲರೂ ಇದು ಶಿವನ ದೇವಸ್ಥಾನ ಅಂತ ತಿಳ್ಕೊತಾರೆ. ಇದು ವಿಷ್ಣು ದೇವಸ್ಥಾನ. ಒಂದೇ ಜಗುಲಿಯ ಮೇಲೆ 3 ಗರ್ಭಗುಡಿಗಳಿದೆ ನೋಡಿ. ಪ್ಲಾಟ್ಫಾರ್ಮ್ ಮಾತ್ರ ಒಂದಿದೆ, ಒಳಗಡೆ ಇದೆ. ನಿಮ್ಗೆ ಟವರ್ಸ್ ಕಾಣಿಸ್ತಿದೆಯಾ? 3 ಟವರ್ಸು. ಅದರಲ್ಲಿ ಮೊದಲನೇದು ಕೃಷ್ಣ, ಲೆಫ್ಟಲ್ಲಿರುವಂಥದ್ದು ವೇಣುಗೋಪಾಲ, ಮಧ್ಯದ್ದು ಕೇಶವ, ರೈಟ್ ಸೈಡ್ ಇರೋದು ಜನಾರ್ದನ. ಕೃಷ್ಣ, ಕೇಶವ, ಜನಾರ್ದನ 3 ಸಹ ವಿಷ್ಣುನ ಅವತಾರಗಳ ರೂಪಗಳು. ವಿಷ್ಣುಗೆ 1000 ಹೆಸರಿದೆ, ವಿಷ್ಣು ಸಹಸ್ರನಾಮ ಅಂತ. ಮೊದಲನೇ ಹೆಸರೇ ಕೇಶವ. ಇದು ಕೇಶವ ದೇವಸ್ಥಾನ. ಮತ್ತೆ ದಶಾವತಾರಗಳಿದೆಯಲ್ಲ, 8ನೇ ಅವತಾರ ಕೃಷ್ಣ. ಆ 1000 ಹೆಸರಲ್ಲಿ ಅದು ಒಂದು ಜನಾರ್ದನ. ಹಾಗಾಗಿ ಕೃಷ್ಣ, ಕೇಶವ, ಜನಾರ್ದನ. ಈ ದೇವಸ್ಥಾನ ತ್ರಿಕೂಟ. ಏಕಕೂಟ ಅಂತಂದ್ರೆ 1 ಗರ್ಭಗುಡಿ, 1 ಪ್ಲಾಟ್ಫಾರ್ಮ್ ಬೇಲೂರಲ್ಲಿ. ಹಳೇಬೀಡಲ್ಲಿ 2 ಇದೆ, ಹಾಗಾಗಿ ಅದು ದ್ವಿಕೂಟ. ಇಲ್ಲಿ 3 ಗರ್ಭಗುಡಿದ ತ್ರಿಕೂಟ. ಆದ್ರೆ ಇಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರ ಏನು ಮಾಡೋದಿಲ್ಲ. ಜಸ್ಟ್ ಇದು ಮ್ಯೂಸಿಯಂ, ಟೆಂಪಲ್ಲೇ. ಬಟ್ ಅವಾಗ ಅದು ಆಲ್ಮೋಸ್ಟ್ ಒಂದು 60-70 ವರ್ಷ ಪೂಜೆ ಆಗಿದೆ ಅಷ್ಟೇ, ಕಟ್ಸಿದ ಮೇಲೆ. ಬಟ್ 1311 ಪೂಜೆ ನಿಂತೋಗಿದೆ. ಯಾಕಂದ್ರೆ ಭಿನ್ನ ಆಗಿದೆ ಆ ಕಾರಣದಿಂದ. ಹಾಗಾಗಿ ಈಗ ಪೂಜೆ ಇಲ್ಲ. ಜಸ್ಟ್ ಇದು ಮ್ಯೂಸಿಯಂ. ಈ ಸ್ಟೋರಿನ ಹಳೆ ಕನ್ನಡದಲ್ಲಿ ಬರ್ದಿಲ್ಲ. ಈಗ ವಿನಯ್ ಮದುವೆಗಿದ್ದಾರೆ. ಭುವನೇಶ್ವರಿಗಳು ಅಂತ ಸಂಸ್ಕೃತದಲ್ಲಿ ಈ ರೌಂಡ್ ಶೇಪ್ ಇದೆಯಲ್ಲ, ಈ ಥರದ್ದು ಒಳಗಡೆ 14 ಇದೆ ನೋಡಿ. ನಿಮಗೆ ತಾವರೆ ಹೂವನ್ನ ಮೊಗ್ಗನ್ನ ಮಾಡಿದೆ. ಇದು ಫಸ್ಟ್ ಒಳಗಡೆ ಕಲ್ಪನ ಅಲ್ಲಿ ನೋಡಲಾಗೋದು ಫುಲ್ಲು ಮೊಗ್ಗ. ಅದೇನಾಗುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಮೊಗ್ಗಾಗಿತ್ತು, ಲಾಸ್ಟ್ ಸ್ಟೇಜಲ್ಲಿ ಫುಲ್ ಕಂಪ್ಲೀಟ್ ಆಗಿ ಅರಳೋದನ್ನ ಮಾಡಿದ್ರು. ಸ್ಟೇಜಸ್ ಅಲ್ಲೇ ಬೇರೆ ಅಲ್ಲೇ ಬೇರೆ. ಮತ್ತೆ 16 ಸೀಲಿಂಗ್ಸ್ ಅಲ್ಲವೇ ಆ ಮಗು ಫುಲ್ಲು ಸ್ವಲ್ಪ ಅರಳುತ್ತಾರೆ. ಮತ್ತೆ ಇದೆಲ್ಲ ಈ ಕಂಬ ಮತ್ತೆ ಆ ಕಂಬ ಮಾತ್ರ ಈ ಕಂಬನ ಆ ಥರ ಮಾಡಿದ್ದಾರೆ.
ನೆಕ್ಸ್ಟ್ ಪ್ಲೇಸ್ ಈಗ ನಮ್ಮದು ತಲಕಾಡು. ದೇವಸ್ಥಾನ ಹತ್ರ ಬಂದು ಅಲ್ಲಿಂದ ಇವಾಗ ಇದು ತ್ರಿವೇಣಿ ಸಂಗಮ ಟಿ ನರಸೀಪುರ ಇಲ್ಲಿ ಬರುತ್ತೆ. ಇಲ್ಲಿಂದ ತಲಕಾಡಿಂದ ಮೇಕೆದಾಟಿಂದ ಹೊಸಕಲ್ ಫಾಲ್ಸ್ ಹೋಗುತ್ತೆ. ಹುಲ್ಲು ಎಲ್ಲ ಬಂದು ಇಟ್ಕೊಂಡಿದೆ ನೋಡಿ, ಇದ್ರ ಮೇಲೆ ಬಿಟ್ಟ ಮೇಲೆ ಇದೇ ನೀರು ತಲಕಾಡಿಗೆ ಬರುತ್ತೆ. ಇದು ಕಾವೇರಿ ನದಿ ನೀರು. ನೋಡಿ ಫ್ರೆಂಡ್ಸ್, ಈ ಸೇತುವೆ ರೀಸೆಂಟ್ಲಿ ಈಗ ನೀರು ಬಂದು ತುಂಬೋಗ್ಬಿಟ್ಟಿತ್ತು. ಈಗ ನೋಡಿ ಅಕ್ಕಪಕ್ಕ ಎಲ್ಲ ಕಸ ಸಿಕ್ಕಾಕೊಂಡಿದೆ. ಹಂಗೆ ಇವಾಗ ನೀರು ಕಡಿಮೆ ಆಗಿ ಈ ಸೇತುವೆ ಮೇಲೆ ಈಗ ಟ್ರಾವೆಲ್ ಮಾಡೋಕ್ಕೆ ಬಿಟ್ಟಿರೋದು. ಇಲ್ಲಾಂದರೆ ಇಲ್ಲೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು ಸೇತುವೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನೀರು. ಫಾರೆಸ್ಟ್ ಏರಿಯಾ ಇದು. ನೆಕ್ಸ್ಟ್ ಮರಳಿದೆ ಅಲ್ಲೆಲ್ಲ. ಈಗ ನಾವು ನದಿ ಹತ್ರ ಹೋಗ್ಬಿಟ್ಟು ಕಾವೇರಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಗೈಡೆ. ನಿಮಗೆ ಎಲ್ಲ ದೇವಸ್ಥಾನ ನೋಡ್ಕೊಂಡು ಮೇನ್ ಟೆಂಪಲ್ ವೈದ್ಯನಾಥೇಶ್ವರ ಹತ್ರ ಬರ್ತಾರೆ. ಇವೆಲ್ಲ ದರ್ಶನ ಮಾಡ್ಕೊಂಡ್ಮೇಲೆ ಊಟಕ್ಕೆ ಹೋಗೋದು. ಇವತ್ತು ನೈಟ್ ಇಳಿದಿದೆ ಅಂತೆ ನೀರಲ್ಲ ಇನ್ನು ಕಡಿಮೆ ಹೋಯ್ತು ನೋಡಿ ಸರ್, ಎಲ್ಲ ಪ್ಲಸ್ ಪಾಯಿಂಟ್ ನಿಮ್ಗೆ. ಇವತ್ತು ನೈಟ್ ನೀರು ಕಮ್ಮಿ ಆಗಿರೋದು. ನಿನ್ನೆ ಎಲ್ಲ ಜಾಸ್ತಿ ಅಲ್ಲಿ ಡ್ರೈವರ್ಗಳಂದ್ರ ಗಾಡಿ ಬಿಡ್ತಾ ಇಲ್ಲ, ಡಿ ಸಿ ಆರ್ಡರ್ ಮಾಡೋರು ಮಳೆ ಜಾಸ್ತಿ ಇದ್ರಿ ಅಂತ ಅದಕ್ಕೆ ಬುಕ್ಕೆ ಮಾಡಿಸ್ಲಿಲ್ಲ. ಇಲ್ಲ ಇಲ್ಲ ಸರ್, ಸಡನ್ ಆಗಿ ಬರಲ್ಲ, 24 ಗಂಟೆ ಬರ್ಬೇಕು. ಹಾ ಸಡನ್ ಆಗಿ ಬರಲ್ಲ. ಇಲ್ಲಿಂದ 50 ಕಿಲೋಮೀಟರ್. ಅದು ಹೊಸ ನೀರಲ್ವಾ? 50 ಎತ್ತು ಕೈ ನೀನು ಕೈ ಎತ್ತು ಮನೆ. ನೀವು ಹೇಳ್ತಿಲ್ಲ 250 ಅವ್ರು ನಂಬ್ಕೊಳ್ಳಿ ಹೇಳ್ತಾ. ಇದು ತಲಕಾಡು ತಪ್ಪದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇದು ಒಂದು ಮೆಂಬರ್ಗೆ ಈ ಬೋಟಲ್ಲಿ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಸ್ಮಾಲ್ ರೌಂಡ್ ಇದು ನೋಡಿ. ಇವ್ರ ಹೆಸರು ಸುರೇಶ್ ಅಂತ. ಹಾಯ್ ಮಾಡಿಬಿಡಿ ಒಂದ್ಸತಿ. ಸೊ ತುಂಬ ನೀರು ಇವತ್ತು ಕಡಿಮೆ ಆಗಿರೋದಕ್ಕೋಸ್ಕರ ನಮಗೆ ಇದು ಜರ್ನಿ ಇದು ಆಗ್ತಾ ಇದೆ. ಇಲ್ಲಾಂದರೆ ನೆನ್ನೆ ಮೊನ್ನೆ ಎಲ್ಲ ಫುಲ್ಲು ನೀರಿತ್ತು. ಸೇಫ್ಟಿ ಫಸ್ಟ್, ಎಂಜಾಯ್ ನೆಕ್ಸ್ಟ್ ಅಲ್ಲ ಸರ್. ಅದಕ್ಕೋಸ್ಕರ ಅವ್ರಿಗೆ ನಾವು ಕರೆಕ್ಟಾಗಿ ನಮ್ಮ ಬಸ್ಸಿಂದ ಹೆಂಗೆ ಹೋಟೆಲ್ ಶ್ರೀ ಉಡುಪಿ ಉಪ್ಪಾರಲ್ಲಿ ಮಧ್ಯಾಹ್ನದ ಊಟ, ಹೋಳಿಗೆ ಊಟ ಬಂದ್ಬಿಟ್ಟು 100 ರೂಪಾಯಿ ಒಬ್ಬರಿಗೆ. ಊಟ ಸಕ್ಕತ್ತಾಗಿತ್ತು. ನೋಡಿ, ನೀರಿದೆಲ್ಲ ಕಾವೇರಿ ನದಿ ನೀರಿದು. ಇವಾಗ ಬರಚಿಟ್ಟಿಗೆ ಹೋಗ್ತಾ ಇದೆ ನೀರಿದು. ಎಡಭಾಗದಲ್ಲಿ ಅಲ್ಲೊಂದು ಬಿಡಿಶ್ ಕಾಣುತ್ತಲ್ಲ, ಆ ಬಿಡಿಶ್ ಮೇಲೆ ಬರ್ತೀನಿ ನನಗೆ ರೌಂಡ್ ಹೊಡ್ಕೊಂಡು. ಅದು ಬರಚಿಟ್ಟಿಗೆ ಹೋಗೋದು.
ನೋಡಿ ಫ್ರೆಂಡ್ಸ್, ಇದು ಮಧ್ಯರಂಗ ದೇವಸ್ಥಾನ. ಇದು ಈಗ ಹೊಸದಾಗಿ ಈಗ ಗೋಪುರ ಕಟ್ತಾ ಇದ್ದಾರೆ. ಸೊ ಅದು ಹೊಸದಾಗಿ ಆದಮೇಲೆ ಇದು ಒಳಗಡೆ ಬಿಡ್ತಾರೆ. ಸೊ ಈಗ ಸದ್ಯಕ್ಕೆ ಇಲ್ಲೇ ದರ್ಶನ ಆಗ್ತಾಯಿದೆ ನೋಡಿ. ನಾವು ಹೋಗಿದ್ದು ಸ್ಯಾಟರ್ಡೇನೇ ಪಾರ್ಕಿಂಗ್ ಫುಲ್ ಆಗಿತ್ತು. ಏನು ಗುರು ನೀರಿದು, ಅಬ್ಬಾ ಅಬ್ಬಾ ಅಬ್ಬಾ. ನೀವು ಇಲ್ಲಿ ವಿಸಿಟ್ ಕೊಡಬೇಕಂದ್ರೆ ಸ್ಯಾಟರ್ಡೇ ಆಲ್ಮೋಸ್ಟ್ ಟ್ರೈ ಮಾಡಿ. ಸಂಡೇ ಯಾಕಂದರೆ ಪೀಕ್ ಟೈಮ್ ಇರೋದ್ರಿಂದ ಜಾಮ್ ಆಗುತ್ತೆ. ಸೊ ಆಲ್ಮೋಸ್ಟ್ ಸ್ಯಾಟರ್ಡೇ ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್. ನೋಡಿ ಎಲ್ಲ ಟೂರಿಸ್ಟು ಇಷ್ಟು ರಶ್ ಇದೆ ಸದ್ಯಕ್ಕೆ ಸ್ಯಾಟರ್ಡೇ ಅಂತ. ಸಂಡೇ ಇದ್ದರೆ ಆಲ್ಮೋಸ್ಟ್ ಫುಲ್ ಆಗುತ್ತೆ. ನೋಡಿ ಚಾಟ್ಸ್ ಅಂಗಡಿ ಎಲ್ಲ ಇದೆ ಇಲ್ಲೇ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, KSRTCಯ ಒನ್ ಡೇ ಪ್ಯಾಕೇಜ್ ಟ್ರಿಪ್ ಹೇಗಿತ್ತಂತ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನೀವೇನಾದರೂ ಈ ಟ್ರಾವೆಲ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಸೊ ಸಿಂಪಲ್ ಆಗಿ www.ksrtc.in ವೆಬ್ಸೈಟಲ್ಲಿ ಹೋಗಿ ಮೇಲೆ ಬೆಂಗಳೂರು ಹಾಗೂ ಕೆಳಗಡೆ ಗಗನಚುಕ್ಕಿ ಅಂತ ಟೈಪ್ ಮಾಡಿ. ಹಾಗೂ ಅದರಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ.